ಆಲ್ ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ರೆಸಿಪೀಸ್ ಕಾರ್ನರ್. ಇವತ್ತೊಂದು ಕೊಬ್ಬರಿ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೋಸ್ಕರ ಅರ್ಧ ಉಂಡೆ ಕೊಬ್ಬರಿನ ಹೀಗೆ ತುರಿದಿಟ್ಕೊಂಡಿದ್ದೀನಿ. 3 ಡಬ್ಬಿ ಬ್ಯಾಡಗಿ ಮೆಣಸಿಕಾಯಿ ತೊಗೊಂಡು 7ರಿಂದ 8 ಗುಂಟೂರು ಮೆಣಸಿಕಾಯಿ ತೊಗೊಂಡಿದ್ದೀನಿ. ಬೆಲ್ಲದ ಪುಡಿ ಕುಟ್ಟಿಟ್ಕೊಂಡಿದ್ದೀನಿ. ಹುಣಸೆ ಹಣ್ಣು, ಉಪ್ಪು, ಹುಳಿ, ಕರಿಬೇವಿನ ಸೊಪ್ಪು, ಜೀರಿಗೆ, ಧನಿಯಾ ಎಲ್ಲನೂ ಕೂಡ ಎತ್ತಿಟ್ಕೊಂಡಿದ್ದೀನಿ ಮಾಡಲಿಕ್ಕೆ ಅಂದ್ಬಿಟ್ಟು. ಒಂದು ಬಾಣಲಿನ ತೊಗೊಂಡು ನಾನು ಇದಕ್ಕೆ ಗುಂಟೂರು ಮೆಣಸಿಕಾಯಿ, ಡಬ್ಬಿ ಮೆಣಸಿಕಾಯಿನ ಹಾಕ್ಕೊಂಡು, ಇದಕ್ಕೆ ನಾವು ಯಾವುದೇ ರೀತಿ ಎಣ್ಣೆ ಹಾಕಲ್ಲ ಫ್ರೆಂಡ್ಸ್. ಜೊತೆಗೆ ಕರಿಬೇವಿನ ಸೊಪ್ಪನ್ನು ಚೆನ್ನಾಗಿ ಫ್ರೈ ಮಾಡೋಣ. ನಾನು ಇದಕ್ಕೆ ನೆಕ್ಸ್ಟ್ ಇದಕ್ಕೆ ಜೀರಿಗೆ, ಧನಿಯಾ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ತೀನಿ. ಯಾಕೆ ಇದಕ್ಕೆ ಎಣ್ಣೆ ಹಾಕಲ್ಲ ಅಂತಂದರೆ ಒಂದೇ ರೀಸನ್ನು, ತುಂಬ ದಿನ ಚೆನ್ನಾಗಿರಬೇಕು ಅಂದರೆ ಎಣ್ಣೆ ಹಾಕಬಾರ್ದು. ಎಣ್ಣೆ ಹಾಕೊಂಡ್ರೂ ಟೇಸ್ಟ್ ಆಗಿರುತ್ತೆ, ಆದರೆ ಜಾಸ್ತಿ ದಿನ ಇಡ್ಲಿಕ್ಕಾಗಲ್ಲ. ಚೆನ್ನಾಗಿ ಫ್ರೈ ಮಾಡಿ ನೆಕ್ಸ್ಟ್ ನಾನು ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತೀನಿ. ಇದೆಲ್ಲ ಆರಬೇಕು, ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಮಾಡಿ ಆರೋಕ್ಕೆ ಇಡ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಅದೇ ಬಾಣಲಿನ ಮತ್ತೆ ಕಾಯಕ್ಕಿಟ್ಟು ಹುಣಸೆ ಹಣ್ಣಿತ್ತಲ್ವ ಅದನ್ನು ನಾನು ಡ್ರೈ ರೋಸ್ಟ್ ಮಾಡಲ್ಲ, ಜಸ್ಟ್ ಬಿಸಿ ಮಾಡ್ಕೋತೀನಿ ಅಷ್ಟೇ. ಬಿಸಿ ಮಾಡಿಕೊಂಡು ತಣ್ಣಗಿರುತ್ತಲ್ವ ಹುಣಸೆಹಣ್ಣು, ಅದಕ್ಕೋಸ್ಕರ ಅಷ್ಟೇ. ಅದನ್ನು ಕೂಡ ಅದೇ ತಟ್ಟೆಗೆ ಹಾಕೋತೀನಿ. ನೆಕ್ಸ್ಟ್ ಇದಕ್ಕೆ ನಾನು ಕೊಬ್ಬರಿ ತುರಿದಿಟ್ಟಿದ್ದೀನಲ್ವ ಒಂದು ಅರ್ಧ ಹೋಳನಷ್ಟು, ಅದನ್ನು ಫ್ಲೇಮ್ನ ಆಫ್ ಮಾಡಿ ಸ್ಟವ್ದು ಆಮೇಲೆ ನಾನು ಹಾಕ್ಕೋತೀನಿ. ಬಾಣಲಿ ಎಷ್ಟು ಬಿಸಿ ಇದೆ ಆ ಬಿಸಿಗೇನೆ ಕೊಬ್ಬರಿ ಎಲ್ಲ ಬೆಚ್ಚಗಾದರೆ ಸಾಕು. ಜಾಸ್ತಿ ಫ್ಲೇಮೆಲ್ಲ ಇಟ್ಕೊಂಡು ಮಾಡೋಕ್ಕೋದ್ರೆ ಕೊಬ್ಬರಿ ಫುಲ್ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಜಸ್ಟ್ ಬಿಸಿ ಆದರೆ ಸಾಕು, ಕ್ರಿಸ್ಪಿನೆಸ್ಗೋಸ್ಕರ ಅಷ್ಟೇ. ಇದನ್ನೆಲ್ಲ ನಾವು ಆರಲಿಕ್ಕೆ ಬಿಟ್ಟು ನೆಕ್ಸ್ಟು ಆದಮೇಲೆ ನೆಕ್ಸ್ಟ್ ಮಿಕ್ಸರ್ ಜಾರಿಗೆ ನಾನು ಫಸ್ಟ್ ಫ್ರೈ ಮಾಡಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕ್ಕೊಂಡು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು 3/4 ಸ್ಪೂನ್ನಷ್ಟು ಬೆಲ್ಲದ ಪುಡಿ, ಇಷ್ಟ ಆದವ್ರು ಹಾಕ್ಕೊಳ್ಳಿ, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡಬಹುದು. ಹಾಕ್ಕೊಂಡು ಇದಕ್ಕೆ ನಾನು ಹುಣಸೆಹಣ್ಣು ಬಿಸಿ ಮಾಡಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕಿದ್ದೀನಿ. ಮಿಕ್ಸರಲ್ಲಿ ನೋಡಿ 1 ರೌಂಡ್ ಈ ಥರ ಗಿರ್ರನ್ಸಿ. ನೆಕ್ಸ್ಟ್ ಅದೇ ಜಾರಿಗೆ ನಾವು ಕೊಬ್ಬರಿ ಬೆಚ್ಚಗೆ ಮಾಡಿದ್ವಲ್ಲ ಅದನ್ನು ಹಾಕೊಳ್ಳೋಣ. ಕೊಬ್ಬರಿನ ಯಾಕೆ ಸಪ್ರೇಟಾಗಿ ಹಾಕ್ತಿದ್ದೀನಿ ಅಂದರೆ ಒಂದೇ ರೀಸನ್ನು, ಮಧ್ಯ ಸ್ವಲ್ಪ ಪುಡಿ ಆದರೆ ಸಾಕು. ಇದು ಮಧ್ಯ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿ. ನೆಕ್ಸ್ಟ್ ಇನ್ನೊಂದು ರೌಂಡ್ ಹೊಡ್ಸ್ಕೊಂಬಂದು ಈ ರೀತಿ ತಟ್ಟೆಗೆ ಸರ್ವ್ ಮಾಡಿಕೊಂಡ್ರೆ, ಸ್ವಲ್ಪ ಆರ್ಲಿಕ್ಕೆ ಬಿಟ್ಟು ಒಂದು ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡ್ರೆ ಒಂದು 15 ಡೇಸ್ ಆರಾಮ್ಸೆ ಇಟ್ಕೋಬೋದು ರೂಮ್ ಟೆಂಪ್ರೇಚರಲ್ಲಿ. ಫ್ರಿಡ್ಜ್ನಲ್ಲಾದರೆ 1 ತಿಂಗಳು ಇಟ್ಕೋಬೋದು. ಇದು ದೋಸೆಗೆ, ಚಪಾತಿಗೆ ತುಪ್ಪ ಹಾಕೊಂಡು ತಿನ್ಬೋದು, ಇಲ್ಲ ಮೊಸರಿಗೆ ಹಾಕ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಿಡಿಯೋ ವಾಚಿಂಗ್. ಲೈಕ್, ಸಬ್ಸ್ಕ್ರೈಬ್, ಶೇರ್ ಮರಿಬೇಡಿ ಫ್ರೆಂಡ್ಸ್. ಬಾಯ್ ಬಾಯ್.